ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬಾದಾಮಿ ಬನಶಂಕರಿ ದೇವಿಯ ಜಾತ್ರಾ ಸಿದ್ಧತೆಗಾಗಿ ಆರೋಗ್ಯ ಇಲಾಖೆ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಬಿ ಪಾಟೀಲ್ ಮಾಧ್ಯಮಗಳ ಜೊತೆ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಜಾತ್ರೆ ಚಾಲುಕ್ಯರ ಆದಿದೇವತೆ ಬಾದಾಮಿ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಆರೋಗ್ಯ ಇಲಾಖೆ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಾತ್ರೆಯಲ್ಲಿ ಆರೋಗ್ಯ ಇಲಾಖೆಯಿಂದ ವಿವರಣೆಯನ್ನ ನೀಡಲಾಯಿತು. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ನಾಟಕ ರಕ್ಷಣವನಲ್ಲ, ಸ್ವಚ್ಛನವನ ಅಲ್ಲ. ನನಗೆ ಯಾವ ಬರ್ತಿ ಹೇಳ್ಬೇಕಾ? ನನಗೆ ಹಾಕ್ಬೇಕು. ಡೇಟ್ ವೈಸ್ ಹಾಕಬೇಕು. ಬಾದಾಮಿಯ ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ಯಾವ ರೀತಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಅಂತ ತಾವು ವಿವರಣೆ ಕೊಡೋದಾದ್ರೆ. ಈಗಾಗಲೇ ನಾವು ನಮ್ಮ ತಾಲೂಕಿನಿಂದ 90 ಮಂದಿ ಸ್ಟಾಫನ್ನು ಹಾಕಿದ್ದೀವಿ. ಜಿಲ್ಲೆಯಿಂದ ಸೂಪರ್ವೈಸರ್ಗಾಗಿ 20 ಮಂದಿ ಸ್ಟಾಫನ್ನು ಹಾಕಿದ್ದಾರೆ. ಅಲ್ಲಿ ನಾವು 24x7 ಅವರ್ಸ್ ತುರ್ತು ಚಿಕಿತ್ಸಾ ಕೇಂದ್ರವನ್ನು ತೆಗೆದಿದ್ದೇವೆ ಮತ್ತು 2 ಆ್ಯಂಬುಲೆನ್ಸನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ IC ಸ್ಟಾಲನ್ನು ಹಾಕಿದ್ದೇವೆ. ಆಮೇಲೆ ಕುಡಿಯುವ ನೀರಿನ ಕ್ಲೋರಿನೇಷನ್ ಅಂದರೆ ಶುದ್ಧೀಕರಣದ ಕುಡಿಯುವ ನೀರಿನ ಮೂಲಗಳನ್ನು ಶುದ್ಧೀಕರಣ ಮಾಡುತ್ತಿದ್ದೇವೆ. ಸ್ವಚ್ಛತೆ ಮತ್ತು ನೈರ್ಮಲ್ಯದೊಳಗೆ ಡಸ್ಟಿಂಗು ಮತ್ತು IC ಮಾಡ್ತಾ ಇದ್ದೇವೆ. IC ಸ್ಟಾಲ್ನಲ್ಲಿ ಬಂದವರಿಗೆ ಈಗಿನ ತೀರ್ಮಾನಗಳಿಗೆ ಬಂದಂಥ ಜಡ್ಡೆಗಳಿಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯ 28 ಪ್ರೋಗ್ರಾಮ್ಗಳನ್ನು IC ಮಾಡ್ತಾ ಇದ್ದೇವೆ. ಜಾತ್ರೆಗೆ ಬರ್ತಕ್ಕಂಥ ಭಕ್ತರಿಗೆ ಏನಾದರೂ ತುರ್ತು ಚಿಕಿತ್ಸೆ ಬೇಕೆಂದಾಗ ಅಲ್ಲಿಯ ವ್ಯವಸ್ಥೆ ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಿ ಅಂತ? 24x7 ಅವರ್ಸ್ ರೊಟೇಷನ್ ಮೇಲೆ ನಾವು ಡಾಕ್ಟರ್ಸನ್ನು ಡ್ಯೂಟಿಗೆ ಹಾಕಿದ್ದೇವೆ. ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ಗಳಾದ ಸಮುದಾಯ ಆರೋಗ್ಯಾಧಿಕಾರಿಗಳು, ಗ್ರೂಪ್ ಡಿಗಳು, ಸ್ಟಾಫ್ ನರ್ಸ್ಗಳು ಇದ್ದಾರೆ.
ಇದರಲ್ಲಿ ನಮ್ಮ ತುರ್ತು ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಯಾವುದೇ ಔಷಧಿಗಳ ಕೊರತೆ ಇರುವುದಿಲ್ಲ. ಬಂದವರಿಗೆ ಸಕಲ ಎಲ್ಲ ಔಷಧೋಪಚಾರಗಳು, ಪ್ರಥಮ ಔಷಧೋಪಚಾರ ಮಾಡುವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಹಂಗೇನಾದರೂ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಕಳಿಸಬೇಕಾದ್ರೆ 2 ಆಂಬ್ಯುಲೆನ್ಸನ್ನು ಇರಿಸಿದ್ದೇವೆ. ಜೊತೆಗೆ ಜಾತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಆ, ಧೂಳಿನ ಒಂದು ಏನು ಪರಿಣಾಮ ತುಂಬ ಇರೋದ್ರಿಂದ ಅಲ್ಲಿ ನೀವು ಯಾವ ರೀತಿ ಒಂದು ಆರೋಗ್ಯದ ಮುನ್ನೆಚ್ಚರಿಕೆಯಾಗಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಈಗಾಗಲೇ? ಅಲ್ಲಿ ನೀರಿನ ಸಿಂಪಲು 2 ಗ್ರಾಮ ಪಂಚಾಯತಿಯವರಿಗೆ ಹೇಳಿದ್ದೇವೆ. ಇಷ್ಟಾಗಿ ಧೂಳು ಬರುವುದರಿಂದ ಅದನ್ನು ಮುಖ್ಯವಾಗಿ ಅಲ್ಲಿ ಜಾತ್ರೆಯಲ್ಲಿ ಬಯಲು ಮಲ ವಿಸರ್ಜನೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಅದಕ್ಕಾಗಿ ಸಾಕಷ್ಟು ಆಯುಷ್ಯ ಮಾಡ್ತಾ ಇದ್ದೇವೆ. ಆಮೇಲೆ ಅಲ್ಲಿ ಡಸ್ಟಿಂಗ್ ಮಾಡ್ತಾ ಇದ್ದೇವೆ, ಕ್ಲೋರಿನೇಷನ್ ಮಾಡ್ತಾ ಇದ್ದೇವೆ. ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.